ನಮಸ್ಕಾರ ಸ್ನೇಹಿತರೆ. ಸಿಂದಗಿ ಹೋಗೋ ಟೈಮಿಗೆ ಐನಾಪುರ ಒಳಗೊಂದು ಎರೆಹುಳದು ಮೇನ್ ಫ್ಯಾಕ್ಟ್ರಿ ಬರ್ತದ. ನಾನು ಡಾಕ್ಟರ್ ರವಿ ಕುಲಕರ್ಣಿ, ಕರ್ನಾಟಕ ಬೈ ಫರ್ಟಿಲೈಜರ್ ಸಂಸ್ಥೆಯ ಮಾಲಕರು ಹಾಗೂ ಕೃಷಿ ವಿಜ್ಞಾನಿಗಳು. ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ರೈತ ಬಾಂಧವರೇ, ಇವತ್ತಿನ ದಿವಸ ನಮಗೆ ಸಾವಯವ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಣ್ಣಿನ ರಕ್ಷಣೆ ಹಾಗೂ ದೇಹದ ಆರೋಗ್ಯ ಇವೆರಡೂ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ರೈತರಿಗೆ ಇವತ್ತಿನ ದಿವಸ ಅನೇಕ ಆಸ್ತಿ, ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದಲೂ ನಮಗೆ ಇವತ್ತು ಬಳವಳಿಯಾಗಿ ಬಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಆಸ್ತಿ ಅಂತಂದರೆ ಇದು ಮಣ್ಣಿನ ಆಸ್ತಿ. ಈ ಮಣ್ಣನ್ನು ನಾವು ಕಾಯ್ಕೊಂಡು ಅದನ್ನು ಸಮೃದ್ಧಿಯಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರದ ಅಭಿವೃದ್ಧಿನೇ ನಮಗೆ ಬಹಳ ಮುಖ್ಯವಾಗಿರ್ತದ್ದು. ಆದ್ದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಯ್ಕೊಳ್ಬೇಕಂತಂದರೆ ನಾವು ಚೇಂಜ್ ಆಫ್ ಸಾಯಿಲ್ ಬಿಕೇಮ್ ಎ ಗ್ರೇಟ್ ಫರ್ಟೈಲ್ ಅಂದಂಗೆ ಮಣ್ಣಿನ ಬದಲಾವಣೆಗಳ ಮೂಲಕ ನಾವು ಮಣ್ಣನ್ನು ಸಮೃದ್ಧಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ. ಅಂದರೆ ಒಡ್ಡಿನೊಳಗಿರ್ತಕ್ಕಂಥದ್ದು, ಕೆರೆಯೊಳಗಿರ್ತಕ್ಕಂಥದ್ದು, ಆಮೇಲೆ ಬೆಳೆ ಯಾವುದು ಬೆಳೆಯೋದಿಲ್ಲೋ ಅಲ್ಲಿಂದ ತಂದು ನಾವು ಮಣ್ಣುಗಳನ್ನು ನಮ್ಮ ಹೊಲಕ್ಕೆ ಹಾಕ್ಕೋಬೇಕು. ಇದು ಒಂದನೇ. ಎರಡನೇದ್ದು, ಇವತ್ತು ಸಾವಯವ ಗೊಬ್ಬರಗಳನ್ನು ನಿರಂತರವಾಗಿ ಇವತ್ತಿನ ದಿವಸ ಆ ಭೂಮಿಗೆ ಹಾಕೋದ್ರಿಂದ ನಮ್ಮ ಸಾವಯವ ಇಂಗಾಲ ಹಾಗೂ ಮಣ್ಣಿನ ರಸಸಾರ ಹಾಗೂ ಮಣ್ಣಿನ ಫಲವತ್ತತೆ ಸಾಕಷ್ಟು ಸಮೃದ್ಧಿ ಆಗ್ತಾಯಿದೆ. ಈಗ ನಿರಂತರವಾಗಿ ಹಸಿರು ಕ್ರಾಂತಿ ಆದಾಗಿನಿಂದ ನಿರಂತರವಾಗಿ 30 ವರ್ಷದಿಂದ ಈ ರಾಸಾಯನಿಕ ಭರಿತವಾಗಿರ್ತಕ್ಕಂಥ, ಕೆಮಿಕಲ್ ಭರಿತವಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡೋದರಿಂದ ಮಣ್ಣಿನಲ್ಲಿ ವಿಷ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಇದರಿಂದ ನೀವು ಯಾವುದೇ ಬೆಳೆಯನ್ನು ಬೆಳೀಲಿಕ್ಕೆ ಹೋದ್ರೂ ಸಹಿತ ನಿಮಗೆ ಏನಾಗೋದಿಲ್ಲ ಅಂತಂದರೆ ಸಮೃದ್ಧವಾಗಿರ್ತಕ್ಕಂಥ ಬೆಳೆ ಬರೋದಿಲ್ಲ. ಅದರಂತೆ ನಿಮಗೆ ಈ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡೋದರಿಂದ, ಅದರಲ್ಲಿ ಸಾವಯವ ಗೊಬ್ಬರಗಳಲ್ಲಿ ಅನೇಕ ಪ್ರಕಾರಗಳಿವೆ. ಈ ಒಂದನೇದ್ದು ಎರೆಹುಳ ಗೊಬ್ಬರ, ರೈತರು ಮಿತ್ರ ಅಂತ ಕರಿತೀವಿ. ಈ ಎರೆಹುಳುಗಳಿಂದ ನಾವೇನು ಮಾಡ್ತೀವಿ, ಈ ಸಾವಯವ ಪದಾರ್ಥಗಳನ್ನು ಈ ತೊಟ್ಟೆಯಲ್ಲಿ ಹಾಕಿ ಎರೆಹುಳುಗಳನ್ನು ಬಿಟ್ಟು, ಎರೆಹುಳುಗಳಲ್ಲಿ 506 ಸ್ಪೈಸಸ್ ಅಂದರೆ ವಿಧಾನಗಳಿವೆ. ಅದರಲ್ಲಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ, ಅದರಲ್ಲಿ ಬಿಜಾಪುರ ವಾತಾವರಣಕ್ಕೆ ಬೇಕಾಗಿರ್ತಕ್ಕಂಥ ಹುಳ ಅಂದರೆ ಎಸಿನಾ ಫೆಟಿಡಾ ಅಂತಕ್ಕಂಥ ಈ ಹುಳಗಳು ಏನಾಗುತ್ತೆ ಅಂದರೆ ನಿರಂತರವಾಗಿ ದೀರ್ಘಕಾಲದೊಳಗೆ ಎಂಥ ಹಾರ್ಡ್ ಫುಡ್ ಇದ್ರೂ ಸಹಿತ ಅವುಗಳನ್ನು ಫೀಡ್ ಮಾಡ್ತಕ್ಕಂಥದ್ದು, ಅದನ್ನುಗಳನ್ನು ತಿಂದು ಅರಗಿಸಿ ಅದನ್ನು ಏನು ಮಾಡ್ತದೆ ಅಂದರೆ ಗ್ರ್ಯಾನ್ಯುವಲ್ ರೂಪದೊಳಗೆ ಅದನ್ನು ಹೊಳ್ಳಿ ಹಿಕ್ಕಿಯನ್ನು ಹಾಕ್ತದೆ. ಆ ಒಂದು ಹಾಕಿರ್ತಕ್ಕಂಥ ಹಿಕ್ಕಿನೇ ಅದ್ಭುತವಾಗಿರ್ತಕ್ಕಂಥ ಸಾವಯವ ಗೊಬ್ಬರ. ಇದರಲ್ಲಿ ಸಾವಯವ ಇಂಗಾಲ ಹೆಚ್ಚಾಗಲಿಕ್ಕೆ, ನೀರು ಹಿಡಿದಿಟ್ಟುಕೊಳ್ತಕ್ಕಂಥ ಭೂಮಿಯ ಫಲವತ್ತತೆಯನ್ನು ಹೆಚ್ಚಾಗಲಿಕ್ಕೆ, ಮಣ್ಣಿನಲ್ಲಿ ರಸಸಾರ pH ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು 6.5ಕ್ಕಿಂತ ಕಡಿಮೆ ಇರಬಾರ್ದು, 8.5ಕ್ಕಿಂತ ಹೆಚ್ಚಿರಬಾರ್ದು. ಅದನ್ನು ತಟಸ್ಥ ರೀತಿಯೊಳಗೆ ತರಲಿಕ್ಕೆ ಈ ಸಾವಯವ ಗೊಬ್ಬರ ಒಂದೇ ಒಂದು ಮಾತ್ರ ಆಧಾರ. ಅದನ್ನು ಬಿಟ್ಟರೆ ಬೇರೆ ಯಾವುದರಿಂದನೂ ಸಹಿತ ಏನೇ ರಾಸಾಯನಿಕಗಳನ್ನು, ಏನೇ ಕೆಮಿಕಲ್ಸ್ಗಳನ್ನು ನೀವು ಹೊಡೆದರೆ ಮಣ್ಣಿನ ರಸಸಾರವನ್ನು ಚೇಂಜ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಒಂದೇ ಒಂದು ಔಷಧ, ಸಾವಯವ ಗೊಬ್ಬರಗಳನ್ನು ನಾವು ಭೂಮಿಗೆ ಹಾಕೋದ್ರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಆದ್ದರಿಂದ ರೈತ ಬಾಂಧವರೇ, ನಿಮಗೆ ಈ ಸಾವಯವ ಗೊಬ್ಬರದ ಅಮೂಲ್ಯವಾಗಿರ್ತಕ್ಕಂಥ ಒಂದು ತಿಳುವಳಿಕೆ ನಿಮಗೆ ತಿಳ್ಕೊಳ್ಳೇಬೇಕು. ಅವುಗಳ ಉಪಯೋಗವನ್ನು ಮಾಡಲೇಬೇಕು. ಅಂದಾಗ ಮಾತ್ರ ನಿಮ್ಮ ಮಕ್ಕಳಿಗೆ ನೀವು ಇಟ್ಟು ಹೋಗ್ತಕ್ಕಂಥ ಆಸ್ತಿ ಅದ್ಭುತವಾಗಿರ್ತದೆ. ಇಲ್ಲಿಲ್ಲ ಅಂದರೆ ರಾಸಾಯನಿಕ ಗೊಬ್ಬರವನ್ನು ನಿರಂತರವಾಗಿ ಉಪಯೋಗ ಮಾಡಿಕೊಂಡು ಭೂಮಿಯನ್ನು ಬರ್ಡ್ ಮಾಡಿ, ಭೂಮಿಯಲ್ಲಿ ಶಕ್ತಿ ಇಲ್ಲತಕ್ಕಂಥ ಸರ್ವೆ ನಂಬರ್ಗಳನ್ನು ಇವತ್ತು 10 ಎಕರೆ 20 ಎಕರೆ ನೀವು ಕೊಟ್ಟು ಹೋಗೋದರಿಂದ ಅವನ ಕಣ್ಣೀರಿನ ಕತೆ ನೀವು ಕೇಳಬೇಕಾಗತ್ತೆ. ಅದರಲ್ಲಿ ಏನು ಬಿತ್ತಿದ್ರು, ಎಷ್ಟು ರೊಕ್ಕ ಹಾಕಿದ್ರು, ಯಾವುದೇ ಬೆಳೆ ಬರೋದಿಲ್ಲ, ಇನ್ಕಮ್ ಬರೋದಿಲ್ಲ. ಆದರೆ 3 ಎಕರೆ ಇಡ್ರಿ, 4 ಎಕರೆ ಇಡ್ರಿ, ಸಮೃದ್ಧವಾಗಿ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡಿ ಮಣ್ಣು ಫಲವತ್ತತೆಯಾಗಿರ್ತಕ್ಕಂಥ ಮಣ್ಣಿನ ಒಂದು ತೋಟವನ್ನು ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಕೊಡುಗೆಯಾಗಿ ಕೊಟ್ಟು ಹೋದ್ರಪ್ಪ ಅಂತಂದ್ರೆ ಅವರು ಅದರಲ್ಲೇ ಕೋಟಿ ಉತ್ಪನ್ನವನ್ನು ತೆಗೆದು ಆಗದೆ ಆನಂದವಾಗಿ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಒಂದನೇದ್ದು ಎರೆಹುಳ ಗೊಬ್ಬರ. ಈ ಎರೆಹುಳ ಗೊಬ್ಬರವನ್ನು ಇವತ್ತು 2.5 ಫೂಟ್ ಅಗಲ, 2.5 ಫೂಟು ಡೀಪು ಹಾಗೂ 10ರಿಂದ 20 ಫೂಟು ಉದ್ದ ಈ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ಇದರೊಳಗೆ ಪ್ರಕಾರ 20 ಫೂಟದ್ದು ಇದೆ, 2.5 ಫೂಟ್ ಅಗಲಿದೆ, 2.5 ಫೂಟ್ ಆಳ ಇದೆ. ಈ ರೀತಿ ನೀವು ತೊಟ್ಟೆಯನ್ನು ಬಿಸಿಲು, ಮಳೆ, ಗಾಳಿಗಳಿಗೆ ಯಾವುದೇ ತೊಂದರೆ ಆಗಲಾರ್ದಾಗ ನೀವು ಏನು ಮಾಡ್ಕೊಂಡು ಶೆಡ್ಗಳನ್ನು ನಿರ್ಮಾಣ ಮಾಡಿ ಈ ಥರ ಉಪಯೋಗ ಮಾಡಿಕೊಂಡು ಈ
ಅಗ್ದಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಿದುವಾಗಿರ್ತಕ್ಕಂಥ ಅಂದರೆ ಇದನ್ನು ಸಗಣಿ ಗೊಬ್ಬರವನ್ನು ಇವತ್ತಿನ ದಿವಸ ಆಕಳ ಗೊಬ್ಬರ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಇವಕ್ಕೆ ಅವುಗಳನ್ನು ನೀವೇನು ಮಾಡಬೇಕು, ನೇರವಾಗಿ ಇದರೊಳಗೆ ಪಿಟ್ಸ್ನೊಳಗೆ ಹಾಕಬಾರ್ದು. ಹೊರಗಡೆ ಹಾಕಿ ಅದರಲ್ಲಿರ್ತಕ್ಕಂಥ ಉಚ್ಚಿ ಅಂಶವನ್ನು ತೆಗೆದು ಆಮೇಲೆ ಅದರ ಉಚ್ಚಿ ಅಂಶದೊಳಗೆ ಏನಿರ್ತದೆ ಅಂತಂದ್ರೆ ಅಮೋನಿಯಂ ಇರ್ತದೆ. ಅಮೋನಿಯಂ ಹೀಟ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ಹುಳುಗಳು ಸಾಯ್ತವೆ. ಹುಳುಗಳನ್ನು ಬದುಕಿಸ್ಲಿಕ್ಕೆ ಆ ಅಮೋನಿಯಾ ಉಚ್ಚಿ ಅಂಶವನ್ನು ನೀರು ಹೊಡೆದು ಉಚ್ಚಿ ಅಂಶವನ್ನು ತೆಗೆದು ಆಮೇಲೆ ನೀವೇನು ಮಾಡಬೇಕು, ಇದರೊಳಗೆ ಪಿಟ್ಸ್ನಲ್ಲಿ ಬಿಡಬೇಕು. ಬಿಟ್ಟ ಮೇಲೆ ನಿರಂತರವಾಗಿ ಮಿದುವಾಗಲಿಕ್ಕೆ 15 ದಿವಸ ಇವತ್ತಿನ ದಿವಸ ನೀರನ್ನು ಹೊಡಿಬೇಕು. ಅದು ಪೂರ್ತಿ ಅಳ್ಳಿ ಮಲಿಗೂ ಆದಂಗೆ ಆಗುತ್ತೆ. ಆವಾಗ ಹುಳುಗಳನ್ನು ಬಿಟ್ಟಾಗ ಹುಳ ಅಗ್ದಿ ಸಂಪದ್ಭರಿತವಾಗಿ 24 ತಾಸು ಮೇಯ್ತಾ ಹೋಗ್ತದೆ. ಮೇಯ್ದ ಪ್ರತಿ 3 ದಿವಸ 4 ದಿವಸಕ್ಕೊಮ್ಮೆ ನೀವು ಬಂದು ಮೇಲುಗಡೆ ಹಿಕ್ಕೆ ಹಾಕ್ತದೆ. 3-4 ದಿವಸಕ್ಕೊಮ್ಮೆ ನೀವೇನು ಮಾಡಬೇಕು, ಒಂದೊಂದು ಲೇಯರ್ ತಕ್ಕೋತ ಹೋಗಬೇಕು. ಅದು ಸಮೃದ್ಧ ಎರೆಹುಳ ಗೊಬ್ಬರ, ಅದು ಸಮೃದ್ಧ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಸಾವಯವ ಗೊಬ್ಬರಗಳು ಅನೇಕ ಪ್ರಕಾರಗಳಿವೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು 5 ವರ್ಷಗಳ ಹಿಂದೆ ಈ ಸಾವಯವದೊಳಗೆ ಇವತ್ತು DAP ಅಂತಕ್ಕಂಥದ್ದು, ಫಾಸ್ಫೇಟ್ ಅಂತಕ್ಕಂಥದ್ದು ಬಡ್ಡಿಗಳ ಬಲವತ್ತತೆಗೆ, ಹಣ್ಣುಗಳ ಬಲವತ್ತತೆಗೆ ಹಾಗೂ ಇವತ್ತು ಭೂಮಿಯ ಫಲವತ್ತತೆಗೆ ನಮ್ಗೆ ರಂಜಕ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ರಂಜಕವನ್ನು ಸಾವಯವ ರೂಪದಲ್ಲಿ ಹೇಗೆ ನಾವು ಉತ್ಪಾದನೆ ಮಾಡಬೇಕು, ಇದರದ್ದು ಕೆಮಿಕಲ್ ಪೂರಿತವಾಗಿರ್ತಕ್ಕಂಥ ಫಾಸ್ಫರಿಕ್ ಆ್ಯಸಿಡ್ ಪೂರಿತವಾಗಿರ್ತಕ್ಕಂಥ ಈ DAP ಗೊಬ್ಬರವನ್ನು ಉಪಯೋಗ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತೆ ಅಂತ ತಿಳ್ಕೊಂಡು ಈ ರಾಕ್ ಫಾಸ್ಫೇಟ್ ಅಂತಕ್ಕಂಥದ್ದು ಅಂದರೆ ಶಿಲೀಂಧ್ರವಾಗಿರ್ತಕ್ಕಂಥ ಶಿಲೆಯ ರೂಪದಲ್ಲಿರ್ತಕ್ಕಂಥ ರಂಜಕವನ್ನು ಏನು ಮಾಡ್ತೀವಿ ನಾವು ಸಾವಯವ ಗೊಬ್ಬರದೊಳಗೆ ನಾವು ಅದನ್ನು ಹಾಕಿ ಅದನ್ನು ಕರಗಿಸೋಕ್ಕೆ ಬೇಕಾಗಿರ್ತಕ್ಕಂಥ ಜೀವಾಣು ಅಂದರೆ ಈ ರಂಜಕ ಕರಗಿಸ್ತಕ್ಕಂಥ ಜೀವಾಣು ಫಾಸ್ಫೇಟ್ ಸಲಬಲೈಜಿಂಗ್ ಬ್ಯಾಕ್ಟೀರಿಯಾ, ಆ ಜೀವಾಣುಗಳು ಏನು ಮಾಡ್ತಾವೆ, ಆ ಶಿಲೀಂಧ್ರ ರೂಪದಲ್ಲಿರ್ತಕ್ಕಂಥ ಇವತ್ತು ಫಾಸ್ಫೇಟನ್ನು ಡಿಸಾಲ್ವ್ ಮಾಡಿ ಒಡೆದು ಅದರಲ್ಲಿರ್ತಕ್ಕಂಥ ಫಾಸ್ಫೇಟನ್ನು ಹೊರಗೆ ತೆಗೆದು ಅದು ಏನು ಮಾಡ್ತದೆ, ಕೊಡುತ್ತೆ. ಆವಾಗ ಆರ್ಗ್ಯಾನಿಕ್ DAP ಆಗಿ ಪರಿವರ್ತನೆ ಆಗುತ್ತೆ. ಇದರಲ್ಲಿ ಯಾವ ರೀತಿಯ ಒಂದು ರಾಸಾಯನಿಕ ಮೂಲ ಇರೋದಿಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಸಾವಯವ ಮೂಲ, ಆಮೇಲೆ ಈ ನೈಸರ್ಗಿಕ ಮೂಲದಿಂದ ತಯಾರಾಗಿರ್ತಕ್ಕಂಥದ್ದು. ಇದು ಒಂದು DAP, ಆರ್ಗ್ಯಾನಿಕ್ DAP ಅಂತ ಕರಿತೀವಿ. ಫಾಸ್ಫೇಟ್ ರಿಚ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನೀವೇನು ಸಾವಯವ ಗೊಬ್ಬರ ಇವತ್ತು ಅನೇಕ ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ, ಆಮೇಲೆ ಕೃಷಿಯ ಮೂಲಗಳಿಂದ ಬರ್ತಕ್ಕಂಥ, ರಾಶಿ ಮಾಡಿದ ಮೇಲೆ ಉಳಿದಿರ್ತಕ್ಕಂಥ ತೌಡಿರ್ಬೋದು, ಹಸಿರು ತಪ್ಪಲ ಇರ್ಬೋದು, ಆಮೇಲೆ ನಿಮಗೆ ಸಗಣಿ ಗೊಬ್ಬರ ಇರ್ಬೋದು, ಫ್ಯಾಕ್ಟ್ರಿಯಿಂದ ಕಬ್ಬಿನ ಮಳ್ಳಿ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಹೀಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಬರ್ತಕ್ಕಂಥ ಮಲ ಮೂತ್ರಗಳನ್ನು ನಾವು ತೆಗೆದುಕೊಂಡು ಅವುಗಳನ್ನು ಏನು ಮಾಡ್ತೀವಿ, ನಾವು ಈ ಬಯೋಲಾಜಿಕಲ್ ಮೆಥಡ್ನೊಳಗೆ ಅಂದ್ರೆ ಈ ಸಾವಯವ ಗೊಬ್ಬರವನ್ನು ನಾವು ಏನು ಮಾಡ್ತೀವಿ, ಕೊಳಸೋದು ಬೇರೆ, ಕಳಿಸೋದು ಬೇರೆ. ಅದ್ರ ಮೆಥಡ್ಡು ಈಗ ತಿಪ್ಪಿಯೊಳಗೆ ಹಾಕಿ ಸಿಕ್ಕಂಗೆ ನೀರು ಬಿಟ್ಟು ಹಳ್ಳಿ ಒಳಗೆ ಕೊಳಿಸಿಬಿಡ್ತಾರೆ. ಕೊಳೆತಾಗ ಗಮ್ಮು ನಾರಾಗುತ್ತೆ, ಅಲ್ಲೇ ಏನಾಗುತ್ತೆ, ಬಾಲ್ ಹುಳಗಳು ಉತ್ಪಾದನೆ ಆಗುತ್ತೆ. ಆ ಗೊಬ್ಬರವನ್ನು ಹೋಗಿ ನಾವು ಗಿಡಗಳ ಬಡ್ಡಿಗೆ ಹಾಕಿದರೆ ಗಿಡ ತುಂಬಾ ಬಾಲ್ ಹುಳ ಸೇರಿಕೊಂಡು ಆ ಬಾಲ್ ಹುಳ ತಿನ್ನಲಿಕ್ಕೆ ಇಲಿಗಳು ಬರ್ತವೆ, ಇಲಿಗಳನ್ನು ತಿನ್ನಲಿಕ್ಕೆ ಹಾವುಗಳು ಬರ್ತವೆ. ಈ ರೀತಿಯಾಗಿ ನಾವೇನು ಮಾಡಬೇಕು, ಆ ವೈಜ್ಞಾನಿಕ ಪದ್ಧತಿಯ ಒಂದು ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡಲಿಲ್ಲ ಅಂತಂದರೆ ರೈತ ತನಗೆ ಬೇಕಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಇವುಗಳ ನಿರ್ಮೂಲನೆಗಾಗಿ ನಾವೇನು ಮಾಡ್ತೀವಿ, ಈ ವೈಜ್ಞಾನಿಕ ಪೂರ್ವಕವಾಗಿರ್ತಕ್ಕಂಥ ಸಾವಯವ ಗೊಬ್ಬರವನ್ನು ಈ ಕಾಂಪೋಸ್ಟ್ ಕಲ್ಚರ್ಸ್ ಅಂದರೆ PSB ಇರ್ಬೋದು, ಅಜಸ್ಪೇರಿಯಮ್ ಇರ್ಬೋದು, ಪೊಟ್ಯಾಶ್ ಕಲ್ಚರ್ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಸೊಡೋಮೋನಾಸ್ ಫ್ಲೋರೆಸೆನ್ಸ್ ಇರ್ಬೋದು, ಬ್ಯಾಸಿಲಸ್ ಇರ್ತಕ್ಕಂಥ ಇಂಥ ಒಂದು ಜೀವಾಣುಗಳು ಬ್ಯಾಕ್ಟೀರಿಯಲ್ ಡಿಸೀಸು ಇವುಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಈ ಜೀವಾಣುಗಳನ್ನು ಅಳವಡಿಸಿ ಅವುಗಳನ್ನು ಉಪ್ಪಿನಕಾಯಿ ಕಳ್ತಂಗೆ ಕಳಿಸಿ ತಯಾರು ಮಾಡಿರ್ತಕ್ಕಂಥದ್ದೇ ಸಮೃದ್ಧ ಸಾವಯವ ಗೊಬ್ಬರ ಅಂತಕ್ಕಂಥ. ಮುಂದೆ ಬೇವಿನ ಹಿಂಡಿ ಯಾವುದೇ ಕಾರಣಕ್ಕೂ ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನು ಮಣ್ಣಿನಲ್ಲಿ, ಬೇರಿನಲ್ಲಿ, ಗಿಡಗಳಲ್ಲಿ ಅದನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ಗಾಡ್ ಗಿಫ್ಟ್ ಅಂತ ಕರಿತೇವೆ. ಅದು ರಿಪ್ಲೆಂಟ್ ಆಗಿ ಇವತ್ತು ಪೆಸ್ಟಿಸೈಡ್ಸ್ ಆಗಿ ಇವತ್ತು ಕಂಟ್ರೋಲ್ ಆಗಿ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲರ್ತಕ್ಕಂಥ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಏಕೈಕವಾಗಿರ್ತಕ್ಕಂಥ ಈ ಬೇವಿನ ಮೂಲದ ಬೇವಿನ ಹಿಂಡಿಯನ್ನು ನಾವು ಏನು ಮಾಡ್ತೀವಿ, ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಪ್ರತಿಯೊಂದು ಪ್ಲ್ಯಾಂಟೇಷನ್ ಕ್ರಾಪ್ಗಿರ್ಬೋದು ಅಥವಾ ಅತಿ ಹೆಚ್ಚು
ಮಳೆ ಆದಾಗ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಬೇರಿಗೆ ಬರ್ತಕ್ಕಂಥ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಬೇವಿನ ಎಣ್ಣೆ ಅಂತಕ್ಕಂಥದ್ದನ್ನು ಉಪಯೋಗ ಮಾಡ್ತೀವಿ. ಅದನ್ನು ಸಹಿತ ನಾವು ಉತ್ಪಾದನೆ ಮಾಡ್ತೀವಿ. ಅದರಂತೆ ಸಾಯಿಲ್ ಕಂಡೀಷ್ನರ್ ಅಂತ ಕರಿತೀವಿ. ಅಂದ್ರೆ ಮಣ್ಣನ್ನು ಶಿಲೀಂಧ್ರಗೊಳಿಸ್ತಕ್ಕಂಥದ್ದು, ಮಣ್ಣನ್ನು ನಾವು ಸೊಡ್ಲು ಮಾಡ್ತಕ್ಕಂಥದ್ದು, ಅದಕ್ಕೆ ಸಾಯಿಲ್ ಕಂಡೀಷ್ನರ್ ಅಂತ ಕರಿತೀವಿ. ಅದು ಜಿಪ್ಸಮ್ ಅಂತ ಬರ್ತದೆ, ಕ್ಯಾಲ್ಸಿಯಂ ಸಲ್ಫೇಟ್ ಅಂತ. ಈ ಜಿಪ್ಸಮನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಯಾಕ್ಟ್ ಕಂಪ್ನಿಯಿಂದ ನಾವು ಏನು ಮಾಡ್ತೀವಿ, ಅದನ್ನು ತರಿಸ್ಕೋತೀವಿ. ಕರ್ನಾಟಕದಲ್ಲಿ ಇದರ ನಿಕ್ಷೇಪ ಇರುವುದಿಲ್ಲ. ಈ ನಿಕ್ಷೇಪ ಕೇವಲ ಗುಜರಾತ್ ರಾಜ್ಯದೊಳಗೆ ಹಾಗೂ ನಮ್ಮ ಕೇರಳ ರಾಜ್ಯದೊಳಗೆ, ತಮಿಳ್ನಾಡು ರಾಜ್ಯದೊಳಗೆ ಮಾತ್ರ ಇರ್ತದೆ. ಅಲ್ಲಿಂದ ತರಬೇಕು. ಈ ಮೈನ್ಸ್ ಓರಿಯೆಂಟೆಡ್ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಓನ್ಡ್ ಮೈನ್ಸ್ ಓರಿಯೆಂಟೆಡ್ ಇದೆ. ಪ್ರೈವೇಟ್ನೊಳಗೆ ಯಾರೂ ಇದನ್ನು ಮಾಡೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಫ್ಯಾಕ್ಟ್ ಕಂಪನಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ತರಿಸಿ ಆ ಜಿಪ್ಸಮನ್ನು ರೈತರಿಗೆ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹೀಗೆ ಅನೇಕ ಪ್ರಕಾರದ ನಮ್ಮ ಪ್ರಾಡಕ್ಟ್ಸ್ ಇದಾವೆ. ಬಯೋ ಫರ್ಟಿಲೈಸರ್ಸ್ ಒಳಗೆ PSB ಇದೆ, ಅಜುಟಾ ಇದೆ, ಅಜಸ್ಪೆರಿಯಮ್ ಇದೆ, ರೈಜೋಬಿಯಮ್ ಇದೆ, ಟ್ರೈಕೋಡರ್ಮಾ ಇದೆ, ಸೊಡೋಮೋನಾಸ್ ಇದೆ, ಬ್ಯಾಸಿಲಸ್ ಇದೆ. ಈ ಥರ ಏನಪ್ಪ ಅಂತಂದ್ರೆ ಜೈವಿಕ ಗೊಬ್ಬರಗಳು ಇವೆ. ಅವು ಪೌಡ್ರ್ ಫಾರ್ಮ್ದೊಳಗೆ ಇರ್ತವೆ, ಲಿಕ್ವಿಡ್ ಫಾರ್ಮ್ದೊಳಗೂ ಇರ್ತದೆ. ಇನ್ನೊಂದು ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದರೆ ಈ ಎರೆಹುಳುಗಳು ನಿರಂತರವಾಗಿ ಇದು ಮಾಡೋದ್ರಿಂದ ಇದಕ್ಕೆ ನೀರು ಹೊಡಿತೀವಲ್ಲ, ಆ ನೀರು ಹೊಡೆದಾಗ ಅದು ದಿನಕ್ಕೆ 3 ಸಲ ಬೆವರ್ತದೆ. ಅದರಿಂದ ಬರ್ತಕ್ಕಂಥ ತುಪ್ಪದಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಟಾನಿಕನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಆ ಟಾನಿಕ್ದೊಳಗೆ ಬೇರುಗಳು ಡೆವಲಪ್ ಆಗಲಿಕ್ಕೆ ಹ್ಯೂಮಿಕ್ ಆ್ಯಸಿಡ್ ಮತ್ತು ಅಮಿನೋ ಆ್ಯಸಿಡ್ ಬೇಸ್ಡ್ ಇವನ್ನ ಉಪಯೋಗ ಮಾಡಿಕೊಂಡು ನಾವು ಅದನ್ನು ಟಾನಿಕನ್ನು ಕೊಡ್ತೀವಿ. ಆ ಟಾನಿಕ್ಕು ಬೇರುಗಳ ಅಭಿವೃದ್ಧಿಗೆ ಉಪಯೋಗ ಮಾಡ್ತಾರೆ ನಮ್ಮ ರೈತರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.